ನಮಸ್ಕಾರ ಸ್ನೇಹಿತರೆ, ನಿಮಗೆ ಆದರದ ಸ್ವಾಗತ. ಇಲ್ಲಿ ನೀಡಲಾದ ಮಾಹಿತಿಯ ಆಧಾರದ ಮೇಲೆ ಜೂನ್ 28, 2025ರ ಬೆಂಗಳೂರು ಕುದುರೆ ರೇಸಿಂಗ್ಗೆ ಸಂಬಂಧಿಸಿದ ಸಲಹೆಗಳು ಹೀಗಿವೆ. ಬೆಂಗಳೂರು ಕುದುರೆ ರೇಸಿಂಗ್ ಆಯ್ಕೆಗಳು. ಜೂನ್ 28, 2025 ಮೊದಲ ರೇಸ್ ಪ್ರಾರಂಭ ಮಧ್ಯಾಹ್ನ 1:30. ಒಟ್ಟು ರೇಸ್ಗಳು 8. ಪ್ರಮುಖ ಸೂಚನೆ: ವಿಡಿಯೋವನ್ನು 3 ದಿನಗಳ ಹಿಂದೆ ಮಾಡಲಾಗಿದ್ದರಿಂದ ರೈಡರ್ ಮಾಹಿತಿ ಇನ್ನೂ ಲಭ್ಯವಿಲ್ಲ. ರೇಸ್ವಾರು ಆಯ್ಕೆಗಳು ಮತ್ತು ವಿಶ್ಲೇಷಣೆ. ರೇಸ್ 1ರಿಂದ 1200 ಮೀಟರ್ ಕ್ಲಾಸ್ 5. 1. ಚಿಂಕಿ ಪಿಂಕಿ. ಚಿಂಕಿ ಪಿಂಕಿ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ 3ನೇ ಸ್ಥಾನ ಗಳಿಸಿದ ನಂತರ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿ ಚಲನೆಯನ್ನು ತೋರಿಸುತ್ತಿದೆ. ಇದು ಈಚ್ ವೇ ಚಾನ್ಸ್ ಹೊಂದಿದೆ. 3. ರಾಫಲ್ಸ್. ರಾಫಲ್ಸ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ನೆಚ್ಚಿನದಾಗಿ 4ನೇ ಸ್ಥಾನ ಗಳಿಸಿತು. 200 ಮೀಟರ್ ಕಡಿಮೆ ದೂರದಲ್ಲಿ ಮತ್ತು ಆಕರ್ಷಕ ಟ್ರಯಲ್ಸ್ನೊಂದಿಗೆ ಇದಕ್ಕೆ ಮತ್ತೊಂದು ಅವಕಾಶ ನೀಡಬೇಕು. 4. ಎಮರಾಲ್ಡೋ. EMERALDO ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿದ್ದರೂ ನಂತರ 4ನೇ ಸ್ಥಾನಕ್ಕೆ ಕುಸಿಯಿತು. ಈ ಕುದುರೆ ಎಲ್ಲರನ್ನೂ ಓಡಿಸಬಹುದು. 5. ಫ್ಲೆಮಿಂಗೋ ಡ್ರೀಮ್. ಫ್ಲೆಮಿಂಗೋ ಡ್ರೀಮ್ ಅದೇ ದೂರದಲ್ಲಿ ನಿಕಟ 2ನೇ ಸ್ಥಾನ ಗಳಿಸಿದ್ದು ಸುಲಭವಾಗಿ ಸೋಲಬಾರದು. 8. ಮೇಘನ್. MEGHANN ಅದೇ ದೂರದಲ್ಲಿ ಕುತ್ತಿಗೆಯ ಅಂತರದಿಂದ 2ನೇ ಸ್ಥಾನ ಗಳಿಸಿದ್ದು ಇದು ಮುಂಚೂಣಿಯಲ್ಲಿರಬೇಕು. ರೇಸ್ 2ರಿಂದ 1200 ಮೀಟರ್ ಕ್ಲಾಸ್ 3. 1. ಗ್ರೇ ಬ್ಯೂಟಿ. ಗ್ರೇ ಬ್ಯೂಟಿ ತನ್ನ ಕೊನೆಯ ಮುಂಬೈ ಅಭಿಯಾನದಲ್ಲಿ 1600 ಮೀಟರ್ಗಳಲ್ಲಿ 4ನೇ ಸ್ಥಾನ ಗಳಿಸಿದ ನಂತರ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮವಾಗಿ ಓಡುತ್ತಿದ್ದು ಗೆಲ್ಲಬೇಕು. 2. ಸೂಪರ್ ಮಾರ್ವೆಲ್ಲಾ. ಸೂಪರ್ ಮಾರ್ವೆಲ್ಲಾ 1400 ಮೀಟರ್ಗಳಲ್ಲಿ 3ನೇ ಸ್ಥಾನ ಗಳಿಸಿ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಇದು ಹೋರಾಟವಿಲ್ಲದೆ ಸೋಲಬಾರದು. 4. ಹೈಸ್ಪೀಡ್ ಡೈವ್. ಹೈಸ್ಪೀಡ್ ಡೈವ್ ಅದೇ ದೂರದಲ್ಲಿ 2ನೇ ಸ್ಥಾನ ಗಳಿಸಿದ್ದು ಮತ್ತು ಉತ್ತಮ ಟ್ರಯಲ್ಸ್ನಿಂದಾಗಿ ಇದು ಹತ್ತಿರ ಬರಬಹುದು. 6. ಎಬೋಟ್ಸೆ. EBOTSE ಅದೇ ದೂರದಲ್ಲಿ ಕೆಳಗಿನ ಕ್ಲಾಸ್ನಲ್ಲಿ ಆಜ್ಞಾಪೂರ್ವಕವಾಗಿ ಗೆದ್ದಿತು. ಪೆನಾಲ್ಟಿ ಪಡೆದಿದ್ದರೂ ಫಾರ್ಮ್ ಉಳಿಸಿಕೊಂಡಿದೆ. ಇದು ಅನಿರೀಕ್ಷಿತ ಗೆಲುವು ಸಾಧಿಸಬಹುದು. ರೇಸ್ 3ರಿಂದ 1400 ಮೀಟರ್ 3Y. 2. ಕಾಲ್ಮಿ ಟ್ರಿನಿಟಿ. ಕಾಲ್ಮಿ ಟ್ರಿನಿಟಿ ತನ್ನ ಮೊದಲ ಓಟದಲ್ಲಿ ಬೆಳಗಿನ ಟ್ರಯಲ್ಸ್ನಲ್ಲಿ ಪ್ರಭಾವಶಾಲಿ ಚಲನೆಯನ್ನು ತೋರಿಸುತ್ತಿದೆ. ಇದು ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 6. ನ್ಯೂಟ್ರಲಿಸ್ಟ್. ನ್ಯೂಟ್ರಲಿಸ್ಟ್ ಚೊಚ್ಚಲ ಓಟ ಬೆಳಗಿನ ಟ್ರಯಲ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದೆ, ಆದ್ದರಿಂದ ಇದನ್ನು ಸೋಲಿಸುವುದು ಕಷ್ಟವಾಗುತ್ತದೆ. 7. ಪವರ್ ಆಫ್ ಗೋಲ್ಡ್. ಪವರ್ ಆಫ್ ಗೋಲ್ಡ್ ತನ್ನ ಮೊದಲ ಓಟದಲ್ಲಿ ಬೆಳಗಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದ್ದು ಇದು ಈಚ್ ವೇ ಚಾನ್ಸ್ ಹೊಂದಿದೆ. 10. ಲೂನಾ. ಲೂಎನ್ಎ ತನ್ನ ಕೊನೆಯ ಮುಂಬೈ ಅಭಿಯಾನದಲ್ಲಿ 1000 ಮೀಟರ್ಗಳಲ್ಲಿ ನೆಚ್ಚಿನದಾಗಿ 4ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಇದು ಅಂತ್ಯವನ್ನು ಆಸಕ್ತಿದಾಯಕವಾಗಿಸಬೇಕು. 11. ಸೆಂಟ್ ಆಫ್ ರೇನ್. ಸೆಂಟ್ ಆಫ್ ರೇನ್ ತನ್ನ ಚೊಚ್ಚಲ ಓಟದಲ್ಲಿ 1200 ಮೀಟರ್ಗಳಲ್ಲಿ ತಡವಾಗಿ ಬಂದು 4ನೇ ಸ್ಥಾನ ಗಳಿಸಿತು. ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ. ಇದು ಹೋರಾಟವಿಲ್ಲದೆ ಸೋಲಬಾರದು. ರೇಸ್ 4ರಿಂದ 1300 ಮೀಟರ್ ಕ್ಲಾಸ್ 4. 1. ಎಕ್ಸ್ಟ್ರಾಆರ್ಡಿನರಿ. ಎಕ್ಸ್ಟ್ರಾಆರ್ಡಿನರಿ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 3. ಅಡೆಲಾಂಟೋ. ADELANTO 1400 ಮೀಟರ್ಗಳಲ್ಲಿ ನೆಚ್ಚಿನದಾಗಿ 3ನೇ ಸ್ಥಾನ ಗಳಿಸಿ ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಇದು ಉತ್ತಮ ಸ್ಪರ್ಧೆ ನೀಡಬಹುದು. 5. ಬ್ಲೈಂಡ್ ಫೇತ್. ಬ್ಲೈಂಡ್ ಫೇತ್ 3 ವರ್ಷದ ಮೇಡನ್ ಕ್ಲಾಸ್ನಲ್ಲಿ 1400 ಮೀಟರ್ಗಳಲ್ಲಿ ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿದ್ದರೂ ನಂತರ ಕುಸಿಯಿತು. ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಓಡುತ್ತಿದೆ. ಈ ಕುದುರೆ ಎಲ್ಲರನ್ನೂ ಓಡಿಸಬಹುದು. 8. ಔಟ್ ಇಂಟು ಸ್ಪಾಟ್ಲೈಟ್. ಔಟ್ ಇಂಟು ಸ್ಪಾಟ್ಲೈಟ್ 3 ವರ್ಷದ ಮೇಡನ್ ಕ್ಲಾಸ್ನಲ್ಲಿ 1200 ಮೀಟರ್ಗಳಲ್ಲಿ 6ನೇ ಸ್ಥಾನ ಗಳಿಸಿತು. ಟ್ರಯಲ್ಸ್ನಲ್ಲಿ ಉತ್ತಮ ಆಕಾರದಲ್ಲಿದೆ. ಇದು ಅಂತ್ಯವನ್ನು ಆಸಕ್ತಿದಾಯಕವಾಗಿಸಬೇಕು. ರೇಸ್ 5ರಿಂದ 1600 ಮೀಟರ್ ಕ್ಲಾಸ್ 1. 1. ಗ್ಯಾಲ್ಹಾರ್ಡ್. ಗ್ಯಾಲಹಾರ್ಡ್ ತನ್ನ ಕೊನೆಯ ಓಟದಲ್ಲಿ 1800 ಮೀಟರ್ಗಳಲ್ಲಿ ಚೀಫ್ ಜಸ್ಟಿಸ್ ಕಪ್ನಲ್ಲಿ 4ನೇ ಸ್ಥಾನ ಗಳಿಸಿತು. ಈ ಮೈಲಿ ದೂರದಲ್ಲಿ ಇದು ಈಚ್ ವೇ ಚಾನ್ಸ್ ಹೊಂದಿದೆ. 2. ಚಾಂಪಿಯನ್ಸ್ ವೇ. ಚಾಂಪಿಯನ್ಸ್ ವೇ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ನಿಕಟ ಫಿನಿಶ್ನಲ್ಲಿ ಗೆದ್ದಿತು. ಪೆನಾಲ್ಟಿ ಪಡೆದಿದ್ದರೂ ಫಾರ್ಮ್ ಉಳಿಸಿಕೊಂಡಿದೆ. ಇದು ಎಲ್ಲರನ್ನೂ ಓಡಿಸಬಹುದು. 4. ಮೇನ್ ಮ್ಯಾಜಿಕ್. ಮೇನ್ ಮ್ಯಾಜಿಕ್ ಕೆಳಗಿನ ಕ್ಲಾಸ್ನಲ್ಲಿ ನೆಚ್ಚಿನದಾಗಿ 1400 ಮೀಟರ್ಗಳಲ್ಲಿ ನಿಕಟ ಫಿನಿಶ್ನಲ್ಲಿ ಗೆದ್ದಿತು. ಪೆನಾಲ್ಟಿ ಪಡೆದಿದ್ದರೂ ಫಾರ್ಮ್ ಉಳಿಸಿಕೊಂಡಿದೆ. ಇದು ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 6. ಸ್ಟಾರ್ ಆಫ್ ನೈಟ್. ಸ್ಟಾರ್ ಆಫ್ ನೈಟ್
ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ 3ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದ್ದು, ಇದು ಪರಿಹಾರ ನೀಡಬೇಕು. ರೇಸ್ 6ರಿಂದ 1200 ಮೀಟರ್ 3Y 1 ಪೋಲ್ ಸ್ಟಾರ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಸ್ಪರ್ಧಿಗಳನ್ನು ಹಿಂದಿಕ್ಕಿತು, ಫಾರ್ಮ್ ಉಳಿಸಿಕೊಂಡಿದೆ. ಇದು ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 2. ಎಲ್ಯೂಸಿವ್ ಆರ್ಟ್ ಅದೇ ದೂರದಲ್ಲಿ ನೆಚ್ಚಿನದಾಗಿ ಡಿವೈನ್ ಆರ್ಟ್ ವಿರುದ್ಧ 2ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮವಾಗಿ ಓಡುತ್ತಿದೆ. ಇದಕ್ಕೆ ಮತ್ತೊಂದು ಅವಕಾಶ ನೀಡಬೇಕು. 4. ಇಂಡಿಯನ್ ಬ್ರೋಕೇಡ್ ತನ್ನ ಚೊಚ್ಚಲ ಓಟದಲ್ಲಿ 1100 ಮೀಟರ್ಗಳಲ್ಲಿ ಅಮೋಘ್ ಬಾಷ್ ಮಿಲಿಯನ್ನಲ್ಲಿ ಆರಾಮವಾಗಿ ಗೆದ್ದಿತು, ಫಾರ್ಮ್ ಉಳಿಸಿಕೊಂಡಿದೆ. ಇದು ಈಚ್ ವೇ ಚಾನ್ಸ್ ಹೊಂದಿದೆ. 7. ಝೆಡ್-ಐವಾ 3 ವರ್ಷದ ಮೇಡನ್ ಕ್ಲಾಸ್ನಲ್ಲಿ ಅದೇ ದೂರದಲ್ಲಿ ಆಜ್ಞಾಪೂರ್ವಕವಾಗಿ ಗೆದ್ದಿತು, ಫಾರ್ಮ್ ಉಳಿಸಿಕೊಂಡಿದೆ. ಇದು ಎಲ್ಲರನ್ನೂ ಓಡಿಸಬಹುದು. ರೇಸ್ 7ರಿಂದ 1200 ಮೀಟರ್ ಕ್ಲಾಸ್ 3 2 ಮ್ಯಾಕ್ರಾನ್ ಉನ್ನತ ಕ್ಲಾಸ್ನಲ್ಲಿ 1400 ಮೀಟರ್ಗಳಲ್ಲಿ ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿದ್ದರೂ ನಂತರ ಕುಸಿಯಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ. ಇದು ಮುಂಚೂಣಿಯಲ್ಲಿರಬೇಕು. 3. ಅಹರ್ನ್ ಓಟದ ಲಾಭದೊಂದಿಗೆ ಈ ಕುದುರೆಗೆ ಇಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು. 4. ಗಿಮ್ಲರ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಮಜಾಲ್ಟೋ ವಿರುದ್ಧ 3ನೇ ಸ್ಥಾನ ಗಳಿಸಿತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದ್ದು, ಇದು ಪರಿಹಾರ ನೀಡಬೇಕು. 5. ಕಲ್ಲು ಸಕ್ಕರೆ ಕ್ಯಾಲ್ಯುಎಸ್ಎಕೆಕೆಆರ್ಇ ಹಿಂದಿನ ಓಟವನ್ನು ನಿರ್ಲಕ್ಷಿಸಿ. ಹಿಂದೆ 1400 ಮೀಟರ್ಗಳಲ್ಲಿ ಬ್ಲೂ ಗಾಡ್ ವಿರುದ್ಧ 5ನೇ ಸ್ಥಾನ ಗಳಿಸಿತ್ತು. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಉತ್ತಮ ಆಕಾರದಲ್ಲಿದೆ, ಆದ್ದರಿಂದ ಇದರ ಮೇಲೆ ಕಣ್ಣಿಡಿ. 7. ಲೌಟರ್ ಬ್ರನ್ನನ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ವ್ಯಾಸ ವಿರುದ್ಧ 5ನೇ ಸ್ಥಾನ ಗಳಿಸಿತು. ಇದು ಎಲ್ಲರನ್ನೂ ಓಡಿಸಬಹುದು. ರೇಸ್ 8ರಿಂದ 1300 ಮೀಟರ್ ಕ್ಲಾಸ್ 4 1 ದಿ ಗ್ಯಾಲರಿ ಟೈಮ್ ಹಿಂದಿನ ಓಟವನ್ನು ನಿರ್ಲಕ್ಷಿಸಿ. ಇತ್ತೀಚಿನ ಟ್ರಯಲ್ಸ್ನಲ್ಲಿ ಚೆನ್ನಾಗಿ ಓಡುತ್ತಿದೆ. ಇದು ಹೋರಾಟವಿಲ್ಲದೆ ಸೋಲಬಾರದು. 2. ನಾಟಿ ಅಫೇರ್ ಓಟದ ಲಾಭದೊಂದಿಗೆ ಈ ಕುದುರೆಗೆ ಇಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು. 3. ಅಮೇಜಿಂಗ್ ಅಟ್ರಾಕ್ಷನ್ ಉನ್ನತ ಕ್ಲಾಸ್ನಲ್ಲಿ 1400 ಮೀಟರ್ಗಳಲ್ಲಿ ದೂರದವರೆಗೆ ವೇಗಕ್ಕೆ ಹತ್ತಿರವಾಗಿದ್ದರೂ ನಂತರ ಕುಸಿಯಿತು. ಈ ಕ್ಲಾಸ್ನಲ್ಲಿ ಈ ಕಡಿಮೆ ದೂರದಲ್ಲಿ ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 4. ಡೆಸರ್ಟ್ ಕಿಂಗ್ಡಮ್ 1600 ಮೀಟರ್ಗಳಲ್ಲಿ ನೆಚ್ಚಿನದಾಗಿ ಪೋಸ್ಟ್ನಲ್ಲಿ ನಾಯಕನನ್ನು ಹಿಂದಿಕ್ಕಿದು, ಪೆನಾಲ್ಟಿ ಪಡೆದಿದ್ದರೂ ಫಾರ್ಮ್ ಉಳಿಸಿಕೊಂಡಿದೆ. ಇದು ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 8. ಸ್ಯಾಸಿಸಾರ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ನಾಟಿ ಸ್ಕಾಟಿ ವಿರುದ್ಧ 2ನೇ ಸ್ಥಾನ ಗಳಿಸಿತು. ಇದು ಪರಿಹಾರ ನೀಡಬೇಕು. ನೀವು ಸಲಹೆಗಳನ್ನು ಮುಂದುವರಿಸಲು ಬಯಸಿದರೆ ದಯವಿಟ್ಟು ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.